ಸೊ ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, JK ಜವಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂದರೆ, ಎಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲಲ್ಲಿ ನಾವಿವತ್ತು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಸೊ ಒಂದು ಥಿಂಗ್ ಏನಪ್ಪ ಅಂದರೆ, ತುಂಬ ದಿವಸಗಳಿಂದ ಒಂದು ಹೆಲ್ಮೆಟ್ ತೊಗೋಬೇಕಂತ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ಅದು ತುಂಬ ದಿವಸದಿಂದ ಆಗಿರಲಿಲ್ಲ. ಸೊ ನಾನಿವತ್ತು ಪ್ಲ್ಯಾನ್ ಮಾಡಿರೋದು JC ರೋಡ್ಗೆ ಹೋಗ್ಬಿಟ್ಟು ಒಂದು ಹೆಲ್ಮೆಟ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ, ನಾನು ನನ್ನ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ಈ ಹೆಲ್ಮೆಟ್ ಪರ್ಚೇಸ್ ಮಾಡ್ತಾ ಇರೋದು ಕಾರಣ ಏನಪ್ಪ ಅಂದರೆ, ನಂದು ನೆಕ್ಸ್ಟ್ ಮಂತ್ ಬರ್ತ್ಡೇಗೆ ನನ್ನ ವೈಫ್ ಗಿಫ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅವಳ ಗಿಫ್ಟು ನನ್ನ ಬರ್ತ್ಡೇಗೆ, ಇದು ನಾನೇ ಸ್ವಂತ ಪರ್ಚೇಸ್ ಮಾಡ್ತಿರೋದಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ, ನಾವಿವಾಗ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಯಾವ ಥರ ಅನ್ಬಾಕ್ಸಿಂಗ್ ಮಾಡ್ತೀವಿ ಅಥವಾ ಮನೆಗೆ ತೊಗೊಂಡ್ಮೇಲೆ ಅನ್ಬಾಕ್ಸಿಂಗ್ ವೀಡಿಯೋ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವಾಗ ಅಪ್ಲೋಡ್ ಮಾಡ್ತೀನಿ. ಗೋ ಹೆಡ್ ಆ್ಯಂಡ್ ವಾಚ್ ಇಟ್ ಗೈಸ್. ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬರ್ತಾ ಇದ್ದೀರಾ ಅಥವಾ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಹತ್ರ ಆಲ್ರೆಡಿ ಒಂದು ಹೆಲ್ಮೆಟ್ ಇತ್ತು, ತುಂಬ ದಿವಸದಿಂದ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಇದು ಬಂದ್ಬಿಟ್ಟು ವೆಗಾ ಕಂಪ್ನಿದು ತುಂಬ ಓಲ್ಡ್ ಹೆಲ್ಮೆಟ್ಟು. ತುಂಬ ವರ್ಷಗಳಿಂದ ಇದನ್ನು ಯೂಸ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ 5 to 6 years ಆಗ್ತಾ ಬಂತು ನಾನು ಹೆಲ್ಮೆಟ್ ಯೂಸ್ ಮಾಡೋಕ್ಕೈತಿ. ಸೊ ಈ ಹೆಲ್ಮೆಟ್ನ ಇವಾಗ ಎಕ್ಸ್ಚೇಂಜ್ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ಕಾರಣ ಅಷ್ಟೇ, ಸೊ ಇದರದ್ದು ಪ್ಯಾಡಿಂಗ್ ಎಲ್ಲ ಹೋಗಿದೆ. ಸೊ ಇದೆಲ್ಲ ಟೇರ್ ಆ್ಯಂಡ್ ಟೇರ್ ಆಗೋಗಿದೆ. ಸೊ ಇದನ್ನು ನಾನು ಎಷ್ಟು ದಿನ ಅಂತ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಸೇಫ್ಟಿ ಕೂಡ ಇಲ್ಲ, ಬಿದ್ದೋದ್ರೆ ಹೊಡ್ಕೊಂಡು ಹೋಗೋ ಚಾನ್ಸಸ್ ಇದೆ. ಮತ್ತು ಇವಾಗ ಇವಾಗ ನಾನು ರೈಡಿಂಗ್ಸ್ ಪ್ಲ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಫ್ಯೂಚರ್ಲಿ ಸೊ ಅದಕ್ಕೋಸ್ಕರ ಒಂದು ನ್ಯೂ ಹೆಲ್ಮೆಟ್ ರಿಕ್ವೈರ್ಡ್ ಇದೆ ನನಗೆ. ಸೊ ಈ ಹೆಲ್ಮೆಟ್ಟು ಅದಕ್ಕೆ ಇವಾಗ ಎಕ್ಸ್ಪೈರ್ ಆಗಿರೋ ಚಾನ್ಸಸ್ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಸೊ ಇದರಿಂದ ನಾನು ಇವಾಗ ಹೊಸ ಹೆಲ್ಮೆಟ್ನ ಪರ್ಚೇಸ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಎಂಡ್ವರೆಗೂ. ಅನ್ಬಾಕ್ಸಿಂಗ್ ವೀಡಿಯೋ ಎಲ್ಲ ಇದರಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಚಾನಲ್ ಲಿಂಕ್ ಬೇಕು ಅಥವಾ ಪರ್ಚೇಸ್ ಲಿಂಕ್ ಬೇಕು ಅಥವಾ ಯಾರ್ಯಾರಿಗೆಲ್ಲ ಶಾಪ್ ಲಿಂಕ್ ಬೇಕು ಅದನ್ನೆಲ್ಲ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಕೀಪ್ ವಾಚಿಂಗ್ ಅಸ್. ತೊಗೋತಾ ಇದ್ದೀನಿ ನನ್ನ ಮನೆ 360 ಡಿಗ್ರಿ ಶಾರ್ಟು. ಸೊ ಇದು ನನ್ನ ವೈಫು. ಸೊ ಅಲ್ಲಿ ಕೂತವನೇ ನನ್ನ ಮಗ, ಕಾಣಿಸ್ತಾ ಇಲ್ಲ ನೋಡಿ, ಅಲ್ಲಿ ಫೋನ್ ಹಿಡ್ಕೊಂಡು ನೋಡ್ತಾವನೆ. ಸೊ ಅವರಲ್ಲಿ ಅಗಸ್ತ್ಯ ಹಾಯ್ ಮಾಡು. ಹಾಯ್. ಸೊ ನೀವು ಹಾಯ್ ಮಾಡಿರಿ ಮೇಡಮ್. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ಗಾಡಿ ಎತ್ಕೊಂಡು JC ರೋಡ್ಗೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವರೇ ಹೆಲ್ಮೆಟ್ ಕೊಡಿಸ್ತಾ ಇರೋದು, ಇವ್ರದ್ದೇ ಬಡ್ಜೆಟು ಇವತ್ತು ಆ್ಯಕ್ಚುಲಿ ನಮ್ಮ ಹತ್ರ ಇರೋದು 2700 ಅವ್ರ ಬಡ್ಜೆಟು, ಮಿಕ್ಕಿದ್ದೆಲ್ಲ ನಮ್ಮ ಬಡ್ಜೆಟ್. ಸೊ ಹೇಳಿ, ಮಾತಾಡಿ, ಏನು ಮಾತಾಡ್ಬೇಕು ಅಂದ್ಕೊಂಡಿದ್ದೀರಾ? ಸೊ ನೋಡಿ, ಸಿಟ್ಟಾಗ್ಬಿಟ್ಟಿದ್ದಾರೆ ಪಾಪ. 2700 ಅವ್ರ ಖರ್ಚಿಗೆ ಅಂತ ಕೊಟ್ಟಿದ್ದೆ ನಾನು ಅದನ್ನು. ಸೊ ಅದನ್ನು ಪಾಪ ಇಸ್ಕೊಂಡು ಇವತ್ತು ಹೆಲ್ಮೆಟ್ ತರೋಕೆ ಹೋಗ್ತಾಯಿದ್ದೀವಿ. ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರೋದು ಆಕ್ಸರ್ ಹೆಲ್ಮೆಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋದು. ಆ್ಯಕ್ಚುಲಿ ತುಂಬ ವರ್ಷದಿಂದ ತೊಗೋಬೇಕು ಅಂದ್ಕೊಂಡೆ. ಆ್ಯಂಡ್ ಫ್ಲಿಪ್ಕಾರ್ಟಲ್ಲೂ ಕೂಡ ತರಿಸಿದ್ದೆ. ಅದು ನನಗೆ ಹೆಡ್ ಸೈಜ್ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸ್ದೆ. ಮತ್ತಿವಾಗ ಆ್ಯಕ್ಚುಲಿ ಫ್ಲಿಪ್ಕಾರ್ಟು ಅಮೆಝಾನ್ ಯಾವುದು ಸವಾಸ ಬೇಡ, ಯಾಕಂದರೆ ಹೆಡ್ ಸೈಜ್ ಸರಿಯಾಗಲ್ಲ, ಅಳತೆ ಸರಿ ಬರೋಲ್ಲ, ಟೈಟ್ ಬರುತ್ತೆ, ಲೂಸ್ ಬರುತ್ತೆ. ಸೊ ಹಂಗಾಗಿ ನಾವೇ ಖುದ್ದಾಗಿ ಹೋಗಿ ಇವತ್ತು ಆ್ಯಕ್ಚುಲಿ ಶಾಪಲ್ಲಿ ತೊಗೊಂಬರ್ಬೇಕಂತ ಪ್ಲ್ಯಾನ್ ಮಾಡಿರೋದು. ಸೊ ಓಕೆ, ಸಿಗೋಣ ನೆಕ್ಸ್ಟು ವಿಡಿಯೋದಲ್ಲಿ. ಹೋಗ್ತಾ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನಾವು ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ಫ್ಯಾಮಿಲಿ ಎಲ್ಲ ಬೈಕ್ ಎತ್ಕೊಂಡು ಹೊರಟ್ವಿ. ಸೊ ಇಲ್ಲಿ ಒಂದು ಟ್ವಿಸ್ಟ್ ಬಂತು ಗೈಸ್. ಏನಂತಂದರೆ, ನಾವು ಪ್ಲ್ಯಾನ್ ಮಾಡಿದ್ದು JC ರೋಡ್ ಹೋಗ್ಬೇಕಂತ. ಸೊ ಹೋಗೋ ದಾರಿಲಿ ಇವತ್ತಿನದಿರ್ತಕ್ಕಂಥ ಬಿಸಿಲಿಗೆ ಸೊ ನಾವು ನಮ್ಮ JC ರೋಡ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಆ್ಯಕ್ಚುಲಿ ಹೋಗೋ ದಾರಿಲಿ ಮಡಿವಾಳದಲ್ಲಿ ಒಂದು ಶಾಪ್ ಇದೆ. ಸೊ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ ಶಾಪ್ ಅದು. ಸೊ ಆ ಶಾಪಲ್ಲೇ ಹೋಗಿ ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಆ ಶಾಪ್ನ ಡೀಟೇಲ್ಸ್ ಎಲ್ಲ ನಾನು ಮುಂದೆ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಸೊ ಯಾಕೆ ನಾನು ಈ ಸಡನ್ ಚೇಂಜಸ್ನ ಮಾಡಿಕೊಂಡೆ ಅಂತಂದರೆ, ಒಬ್ಬ ರೈಡರ್ಗೆ ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತೀರಾ ಅಂದರೆ ದಯವಿಟ್ಟು ಫಸ್ಟ್ ನಿಮ್ಮ ಡ್ರೀಮ್ ಹೆಲ್ಮೆಟ್ನ ಪರ್ಚೇಸ್ ಮಾಡಿ. ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಸೇಫಾಗಿದ್ದರೆ ನಿಮ್ಮ ಫ್ಯಾಮಿಲಿನ ಸೇಫಾಗಿ ನೋಡ್ಕೋಬೋದು. ನೀವಿದ್ದರೆ ನಿಮ್ಮ ಫ್ಯೂಚರಲ್ಲಿ. ಸೊ ಒಬ್ಬ ರೈಡರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಹೆಲ್ಮೆಟ್. ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಹೋಗಿ ಪರ್ಚೇಸ್ ಮಾಡಿ, ನಿಮ್ಮ ಡ್ರೀಮ್ ಹೆಲ್ಮೆಟ್ನ ನೀವು ತೊಗೊಳ್ಳಿ. ಸೊ ನಾನು ಈ ಶಾಪಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ನನಗೆ ವರ್ತ್ ಅನ್ನಿಸ್ತು. ಯಾಕಂದರೆ ಈ ಶಾಪಲ್ಲಿ ನನಗೆ ಬ್ಯಾಲೆಕ್ಲವರ್ನೂ ಕೂಡ ಫ್ರೀಯಾಗಿ ಕೊಟ್ಟರು ಆ್ಯಂಡ್ ಸಮ್ ಆಫ್ ದ ಆಫರ್ಸ್ ಕೊಟ್ಟರು. ಸೊ ಬೆಸ್ಟ್ ಒನ್ ಆಫ್ ದಿ ಪ್ರಾಡಕ್ಟ್ಸ್ ಆ್ಯಕ್ಚುಲಿ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಈ ಹೆಲ್ಮೆಟ್ನ ಪರ್ಚೇಸ್ ಮಾಡಿದ್ದೇನಪ್ಪ ಅಂತಂದರೆ, ನಾನು ರೀಸೆಂಟಾಗಿ ಇವಾಗ ಆ್ಯಕ್ಚುಲಿ ಒಂದು ಕಡೆ ಹೋಗೋದಿದೆ, ಬ್ಯಾಂಗ್ಳೂರು ಟು ಶಿವಮೊಗ್ಗ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಥ್ರೂ ಬೈಕಲ್ಲೇ ಹೋಗೋದು. ಈ ಹೆಲ್ಮೆಟಲ್ಲಿ ಹೋದರೆ ಅಷ್ಟು ಸೇಫ್ಟಿ ಇರಲ್ಲ ಅನ್ನೋದು ನನ್ನ ಥಾಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಒಂದು ಹೆಲ್ಮೆಟ್ನ ಪರ್ಚೇಸ್ ಮಾಡುವ. ಸೊ ಯಾವಾಗಲೂ ಇರುತ್ತೆ ಫ್ಯೂಚರಲ್ಲಿ. ನಾನು ನೆಕ್ಸ್ಟ್ ADV ಬೈಕ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ADV ಬೈಕ್ ತೊಗೊಂಡಾಗ ಆ್ಯಕ್ಚುಲಿ ಫ್ಯೂಚರಲ್ಲಿ ನನಗೊಂದು ಹೆಲ್ಮೆಟ್ ರಿಕ್ವೈರ್ಡ್ ಇದ್ದೇ ಇರುತ್ತೆ. ಸೊ ನಾನು ಮೋಟೋ ವ್ಲಾಗಿಂಗ್ ಮಾಡಬೇಕು ಅಂತ ಏನಾದರೂ ಇನ್ ಕೇಸ್ ನಾನು ಪ್ಲ್ಯಾನ್ ಮಾಡಿದ್ರೆ ತೊಗೋಬೇಕಲ್ಲ, ಅದಕ್ಕೋಸ್ಕರ. ಸೊ ಇದೇ ನಾವು ಹೋಗಿರ್ತಕ್ಕಂಥ ಶಾಪು ಸೇಫ್ ಫಾರ್ ರೈಡ್ ಅಂತ. ಇದು ಆ್ಯಕ್ಚುಲಿ ಮಡಿವಾಳದಲ್ಲಿರ್ತಕ್ಕಂಥ ಶಾಪು. ಸೊ ಒಳಗಡೆ ಹೋಗಿ ನಾವು
ಎಲ್ಲ ಹೆಲ್ಮೆಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಹೆಲ್ಮೆಟ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಯಾವ ಹೆಲ್ಮೆಟ್ ತೊಗೊಳ್ಳಿ ಅಂತ ಕನ್ಫ್ಯೂಷನಲ್ಲಿದ್ದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೋದ ತಕ್ಷಣ ನನ್ನ ಮೈಂಡಲ್ಲಿ ಇದ್ದಿದ್ದು ಆಕ್ಸರೇ ತೊಗೋಬೇಕಂತ. ಬಟ್ ಹೆಲ್ಮೆಟ್ಸ್ ನೋಡಿದಾಗ ಒಂಥರ ಕ್ರೇಜ್ ಸ್ಟಾರ್ಟ್ ಆಗಿಬಿಡ್ತು, ಇದು ತೊಗೊಳ್ಳ ಅಂತ. ಸೊ ಫೈನಲಿ ನನಗಿಷ್ಟ ಆಗಿದ್ದು ಆಕ್ಸರೇ. ಸೊ ನನ್ನ ಡ್ರೀಮ್ ಇದ್ದಿದ್ದು ಆಕ್ಸರೇ ತೊಗೋಬೇಕಂತ. ಸೊ ಆಕ್ಸರೇ ತೊಗೊಂಡೆ. ಆಕ್ಸರಲ್ಲಿ 6000ಗೆ ನನ್ನ ಪ್ಲ್ಯಾನ್ ಇತ್ತು. ಬಟ್ ಬೇಡ, ಬಡ್ಜೆಟ್ ಅಷ್ಟೊಂದಿಲ್ಲ ಅಂತ ಹೇಳ್ಬಿಟ್ಟು ಈ ಹೆಲ್ಮೆಟ್ನ ಚೂಸ್ ಮಾಡಿದೆ. ಇದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ನಾನು ಇದೇ ವ್ಲಾಗಲ್ಲಿ ಕಂಟಿನ್ಯೂ ಹಾಕಿರ್ತೀನಿ. ಎಂಡ್ವರೆಗೂ ನೋಡಿ, ವಿಡಿಯೋನ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಸೊ ಈ ಹೆಲ್ಮೆಟ್ನ ತೊಗೊಂಡಾಗ ಸ್ವಲ್ಪ ಪ್ಯಾಡಿಂಗ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಸೊ ನಾನು ಅದಕ್ಕೆ ಅವ್ರಿಗೆ ಪ್ಯಾಡಿಂಗ್ ಎಲ್ಲ ಸರಿ ಮಾಡಿಕೊಡಿ ಸರ್ ಅಂತಂದೆ. ಅವರೆಲ್ಲ ಮತ್ತೆ ಹಳೆ ಪ್ಯಾಡಿಂಗ್ ಎಲ್ಲ ತೆಗೆದ್ಬಿಟ್ಟು ನ್ಯೂ ಪ್ಯಾಡಿಂಗ್ನ ಕೊಟ್ಟರು. ಪ್ಯಾಡಿಂಗು ಮತ್ತು ಅದಕ್ಕೆ ಇಂಟರ್ಕಾಮ್ ಹೆಂಗೆ ಫಿಕ್ಸ್ ಮಾಡೋದು ಅಂತೆಲ್ಲ ಹೇಳ್ತಾಯಿದ್ರು. ಪ್ಯಾಡಿಂಗ್ ರಿಮೂವ್ ಮಾಡಿದಾಗ ನೀವು ಯಾವ ಥರ ಮತ್ತೆ ಫಿಕ್ಸ್ ಮಾಡ್ಕೋಬೇಕಂತಲೂ ಕೂಡ ಗೈಡ್ ಮಾಡ್ತಾಯಿದ್ರು. ಪ್ಯಾಡಿಂಗ್ ಎಲ್ಲ ಫಿಟ್ಟಿಂಗ್ ಆದಮೇಲೆ ಒಂದ್ಸರಿ ಟ್ರಯಲ್ ನೋಡಿ ಅಂತ ಕೊಟ್ಟರು. ಸೊ ನಾನು ಟ್ರಯಲ್ ನೋಡಿದೆ ಯಾವ ಥರ ಫಿಟ್ ಆಗುತ್ತೆ ಅಂತ ಆ್ಯಕ್ಚುಲಿ. ಸೊ ಫುಲ್ಲಿ ಫಿಟ್ ಆಗ್ತಾಯಿತ್ತು, ಶೇಕ್ ಆಗ್ತಿರಲಿಲ್ಲ, ಏನಿಲ್ಲ. ನನಗೆ ಎಕ್ಸೆಲ್ ಸೈಜ್ ಫಿಟ್ ಆಯಿತು ಆ್ಯಕ್ಚುಲಿ. ನಾನು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಕೂಡ ತರಿಸಿದ್ದೆ. ಸೊ ಅದು ನನಗೆ ಫುಲ್ಲಿ ಲೂಸ್ ಆಗ್ತಾಯಿತ್ತು. ಸೊ ತರಿಸ್ಬಿಟ್ಟು ನಾನು ವಾಪಸ್ ಕಳಿಸ್ದೆ. ಅದಕ್ಕೆ ನಾನು ಇವತ್ತು ಆಫ್ಲೈನಲ್ಲಿ ಶೂಸ್ ಮಾಡಿದ್ದು. ನೋಡೋಣ ಒಂದ್ಸರಿ ಇಲ್ಲೂ ಟ್ರೈ ಮಾಡುವ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ಪ್ರಾಡಕ್ಟ್ ಆ್ಯಕ್ಚುಲಿ. ಫಿಟ್ಟಾಗಿ ಕೂರ್ತಿತ್ತು, ಏನೂ ತೊಂದರೆ ಇಲ್ಲ. ಬ್ಯಾಲಕ್ಲವ ಯೂಸ್ ಮಾಡಿದಾಗ ಇನ್ನೂ ಚೆನ್ನಾಗಿ ಫಿಟ್ಟಾಗಿ ಕೂರ್ತಾಯಿತ್ತು ಆ್ಯಕ್ಚುಲಿ. ಸೊ ಹೆಲ್ಮೆಟ್ ಎಲ್ಲ ಚೂಸ್ ಮಾಡಿಕೊಂಡು ಬಿಲ್ಲಿಂಗ್ ಎಲ್ಲ ಫೈನಲ್ ಮಾಡಿಕೊಂಡು ಅಲ್ಲೇ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ನ ನೋಡ್ತಾಯಿದ್ವಿ, ಗ್ಲೌಸು ಅದು ಇದು ಇದನ್ನ ಹೇಳ್ಬಿಟ್ಟು. ಸೊ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿ ಕೊಟ್ಟಿದ್ರು. ನೋಡಿ ಜ್ಯೂಸ್ ಕುಡಿ ಅಂತ 2 ನೋಡಿ 5000 ಐಟಮ್ ಹೆಂಗೆ ತಗೊಳ್ಳಿ ನಮ್ಮ ಮನೆಯವರು. ಯಾನ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದಪ್ಪ. ಈ ಕಡೆಯಿಂದ ಬಂದು ಯಾರಾದರೂ ಬಂದು ಎತ್ಕೊಂಡು ಹೋದರೆ ಕತೆ ಏನು. ಸೊ ಹಾಯ್ ಗೈಸ್, ನಾವಿವತ್ತು ಹೋಗಿದ್ವಿ ಆ್ಯಕ್ಚುಲಿ ಮಡಿವಾಳದಲ್ಲಿರ್ತಕ್ಕಂಥ ಒನ್ ಆಫ್ ದ ಸೇಫ್ ಓರ್ ರೈಡ್ ಶಾಪ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಹೆಲ್ಮೆಟ್ನ ತೊಗೊಂಬಂದಿದ್ದೀವಿ ಆ್ಯಕ್ಚುಲಿ. ಇದ್ರದ್ದು ಅನ್ಬಾಕ್ಸಿಂಗ್ ಮಾಡ್ತೀನಿ ಇವಾಗ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ, ಓಕೆನಾ. ಸೊ ನಮಗೆ ಬಾಕ್ಸ್ ಒಳಗಡೆ ನೋಡೋಕ್ಕೆ ಸ್ಟಾರ್ಟ್ ಆದರೆ ಫಸ್ಟ್ ಬರೋದು ಹೆಲ್ಮೆಟ್ಟು. ಸೊ ಈ ಥರ ಕ್ಲಾತಲ್ಲಿ ಫುಲ್ಲಿ ಕವರ್ ಮಾಡಿರ್ತಾರೆ ಆ್ಯಕ್ಚುಲಿ ಹೆಲ್ಮೆಟ್ನ. ಸೊ ಇದ್ರೊಳಗಡೆ ಹೆಲ್ಮೆಟ್ಟು ಮತ್ತು ನೆಕ್ಸ್ಟ್ ಏನೇನಿದೆ ಅಂತ ನೋಡೋದಾದರೆ, ನೆಕ್ಸ್ಟು ನಮಗೆ ನಾನೊಂದು ಬ್ಯಾಲಕ್ಲಾವ ತೊಗೊಂಡೆ. ಸೊ ಹೆಲ್ಮೆಟ್ ತೊಗೊಂಡಾಗ ಆ್ಯಕ್ಚುಲಿ ಬ್ಯಾಲಕ್ಲಾವ ತೊಗೊಳೋದನ್ನ ಮರಿಬೇಡಿ. ಯಾಕಂದರೆ ಬ್ಯಾಲಕ್ಲಾವ ಇಲ್ಲ ಅಂದರೆ ಸ್ಮೆಲ್ಲು, ಆರ್ಡರ್ ಸ್ಮೆಲ್ಲೆಲ್ಲ ನಿಮಗೆ ಆ್ಯಕ್ಚುಲಿ ಹೆಲ್ಮೆಟಲ್ಲೇ ಉಳ್ಕೊಳ್ಳುತ್ತೆ. ಮತ್ತು ನಿಮಗೆ ಸ್ಲೈಡ್ ಇನ್ ಆಗೋದಕ್ಕಾರೆ ಹೆಲ್ಮೆಟ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಬ್ಯಾಲಕ್ಲಾವ ತುಂಬ ಇಂಪಾರ್ಟೆಂಟ್, ಇದನ್ನು ಮರಿಬೇಡಿ, ತೊಗೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಸೊ ಇದು ಸಿಲಿಕಾ ಜೆಲ್ ಇರುತ್ತೆ ಫ್ರೆಶ್ನೆಸ್ಗೋಸ್ಕರ, ಮತ್ತೇನಿಲ್ಲ. ಸೊ ಇದು ಬಿಲ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಎಷ್ಟಾಯಿತು ಏನಾಯ್ತು ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ಸ್ಮಾಲರ್ ವೈಸರ್ ಕೊಟ್ಟಿರ್ತಾರೆ ಇದರಲ್ಲಿ. ಸ್ಮಾಲರ್ ವೈಸರು ಮತ್ತು ನಿಮಗೆ ಮಿಕ್ಕಿದ್ದು ಸ್ಟಿಕ್ಕರಿಂಗ್ ಎಲ್ಲ ಇರುತ್ತೆ. ಓಕೆ, ಸೊ ಬಾಕ್ಸ್ನ ಕಡೆ ಸೈಡ್ ಇಟ್ಬಿಡೋಣ, ಬಾಕ್ಸಿಂದ ಏನಿಲ್ಲ. ಸೊ ಇವಾಗ ಬನ್ನಿ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡುವ. ಸೊ ಈ ಥರ ನೀಟಾಗಿ ಕಟ್ಟಿರ್ತಾರೆ ಫುಲ್ಲು. ಸೊ ನಾವಿದು ನಿಮಗೆ ಓಪನ್ ಮಾಡಿದ್ರೆ, ಸೊ ಕ್ಲಾತ್ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿದೆ ಆ್ಯಕ್ಚುಲಿ ಗೈಸ್. ಸೊ ಇದು ನನಗಿಷ್ಟ ಆಗಿರ್ತಕ್ಕಂಥ ಹೆಲ್ಮೆಟ್. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕಲರು ಮತ್ತು ಇದು. ಸೊ ಇದ್ರ ಸ್ಪೆಸಿಫಿಕೇಷನ್ ಬಂದುಬಿಟ್ಟು ಏನಪ್ಪ ಅಂದರೆ, ಇದು ಆ್ಯಂಟಿ ಫಾಗ್ ವೈಸರ್ ಇರುತ್ತೆ ಆ್ಯಕ್ಚುಲಿ. ಇದರಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಡುವೆಲ್ ವೈಸರ್ಸ್ ಇರುತ್ತೆ, ಒಂದು ಸನ್ ಪ್ರೊಡಕ್ಷನ್, ಒಂದು ನಾರ್ಮಲ್ ವೈಸರು. ಆ್ಯಂಡ್ ನಿಮಗೆ ಇದ್ರಿಗೆ ಲಾಕ್ ಸಿಸ್ಟಮ್ ಇರುತ್ತೆ. ಸೊ ಇದೇನಪ್ಪ ಅಂತಂದರೆ ಸೆಕ್ಯೂರಿಟಿ. ಇವಾಗ ನಾರ್ಮಲ್ ನಿಮಗೆ ಪ್ಲಾಸ್ಟಿಕ್ ವೈಸ್ ಹೋದ್ರಿ ಅಂತಂದರೆ ಅದು ನಿಮ್ಗೆ ಏನಾಗುತ್ತೆ, ಆಕ್ಸಿಡೆಂಟ್ ಅಥವಾ ಏನೇ ಒಂದು ಹೆಚ್ಚು ಕಡಿಮೆ ಆದಾಗ ಓಪನ್ ಆಗೋ ಚಾನ್ಸಸ್ ಆಗಿರುತ್ತೆ. ಬಟ್ ಇದು ನಿಮಗೆ ಸ್ಟೀಲ್ ಲಾಕ್, ಲಾಕ್ ಆಗಿರೋದ್ರಿಂದ ಅಷ್ಟು ಬೇಗ ಓಪನ್ ಆಗೋಲ್ಲ. ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪ್ಯಾಡಿಂಗ್ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ಹೆಲ್ಮೆಟ್ ಬಂದ್ಬಿಟ್ಟು ನನಗೆ 5000ಗೆ ಸಿಕ್ಕಿರೋದು. 5000ಗೆ ನಾವು ಇದನ್ನು ಪರ್ಚೇಸ್ ಮಾಡಿರೋದು ಆ್ಯಕ್ಚುಲಿ. ಆ್ಯಂಡ್ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಈ ಹೆಲ್ಮೆಟ್ ಬಂದ್ಬಿಟ್ಟು ನಿಮಗೆ ಟೋಟಲ್ ವೆಯ್ಟ್ ಬಂದ್ಬಿಟ್ಟು 1600 ಗ್ರಾಮ್ಸ್ ಬರುತ್ತೆ ನೆಟ್ ವೆಯ್ಟ್ ಬಂದ್ಬಿಟ್ಟು. ಇದು ನಿಮಗೆ ಡಾಟ್ ಸರ್ಟಿಫೈಡ್ ಆಗಿರುತ್ತೆ. ECE 22.06 ಸರ್ಟಿಫೈಡ್ ಇರುತ್ತೆ. ಆ್ಯಂಡ್ ಇದು ನಿಮಗೆ ವೈಸರು. ಈ ವೈಸರ್ ಬೇಡ ಅಂದರೆ ನೀವು ಸ್ಮಾಲ್ ವೈಸರ್ ಕೂಡ ಕೊಟ್ಟಿರ್ತಾರೆ, ಆ ವೈಸರು ನೀವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು, ಇದನ್ನು ರಿಮೂವ್ ಮಾಡಿಬಿಟ್ಟು. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ 2 ವೈಸರ್ ಸಿಗುತ್ತೆ ಅಂತ. ಸೊ ಇದು ಫಸ್ಟ್ ವೈಸರು, ಇದು ಆ್ಯಕ್ಚುಲಿ ಫಸ್ಟ್ ವೈಸರು. ಈ ವೈಸರ್ದು ಲಾಕ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಸ್ಲೈಡ್ ಇನ್ ಮಾಡಿದ್ರೆ ಈ ಥರ ವೈಸರ್ ಓಪನ್ ಆಗುತ್ತೆ. ಇದು ಕ್ಲೋಸ್, ಇದು ಓಪನ್, ಇದು ಕ್ಲೋಸ್. ಇದು ಆ್ಯಕ್ಚುಲಿ ಇದು ವೆಂಟಿಲೇಷನ್ಗೆ, ಏರ್ ವೆಂಟಿಲೇಷನ್ನು. ನೀವೇನಾದರೂ ಫ್ಯೂಚರಲ್ಲಿ ಮೋಟೋ ವ್ಲಾಗ್ ಮಾಡ್ತೀರಂದರೆ ಕೂಡ ನೀವು ಇಲ್ಲಿಗೆ ಮೌಂಟ್ ಮಾಡ್ಕೋಬೋದು ನಿಮ್ಮ
DJI ಅಥವಾ Insta360 ಅಥವಾ ಯಾವುದೇ ಕ್ಯಾಮ್ರಾ ನೀವು ತೊಗೋತೀರಂದ್ರೂ ಕೂಡ ನೀವೆಲ್ಲಿ ಮೌಂಟ್ ಮಾಡ್ಕೊಳ್ಳೋಕ್ಕೆ ಸಖತ್ ಸ್ಪೇಸ್ ಇರುತ್ತೆ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ಇಲ್ಲೂ ಕೂಡ ಏರ್ ವೆಂಟಿಲೇಷನ್ ಇದೆ, 2 ಸೈಡ್ ನಿಮಗೆ ಏರ್ ವೆಂಟಿಲೇಷನ್ ಸಿಗುತ್ತೆ. ಸೊ ಟೋಟಲ್ ಓವರಾಲ್ ಕ್ವಾಲಿಟಿ ಅಂತೂ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಕ್ಸರ್ ಹೆಲ್ಮೆಟ್ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ಓವರಾಲ್ ಕ್ವಾಲಿಟಿ. ಸೊ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಥವಾ ನಿಮಗೆ ಈ ಪ್ರಾಡಕ್ಟ್ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತಂದರೆ ನಾನು ಮಡಿವಾಳದಲ್ಲಿರ್ತಕ್ಕಂಥ ಒನ್ ಆಫ್ ದ ಶಾಪ್ ಸೇಫೋ ರೈಡ್ ಅಂತ. ಆ್ಯಕ್ಚುಲಿ ನಾವು ಮಡಿವಾಳದಲ್ಲಿ ಹೋದರೆ ಅಲ್ಲಿ ನಿಮಗೆ ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರೆ ಸಿಗುತ್ತೆ ಸೇಫೋ ರೈಡ್ ಅಂತ. ಆ ಶಾಪಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಅರೌಂಡ್ ನನಗೆ ಇದೊಂದು 5K ಬಿತ್ತು ಗೈಸ್. ಸೊ ಹೆಲ್ಮೆಟ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ವೇರ್ ಮಾಡಿ ನೋಡುವ ಬನ್ನಿ. ಆನ್ ಮಾಡ್ದಾ? ಸೊ ಬಿಫೋರ್ ಹೆಲ್ಮೆಟ್ ವೇರ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಆವಾಗಲೇ ಸಜೆಸ್ಟ್ ಮಾಡ್ದಂಗೆ ಒಂದು ಬಾಲಕ್ಲಾವ ತೊಗೊಳ್ಳಿ, ಯಾಕಂದರೆ ಈ ಬಾಲಕ್ಲಾವ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಬನ್ನಿ ಒಂದು ಸರಿ ಬಾಲಕ್ಲಾವ ಹಾಕ್ಕೊಂಡು ಹೆಲ್ಮೆಟ್ನ ವೇರ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವಾಗಾದರೂ ಹೆಲ್ಮೆಟ್ನ ವೇರ್ ಮಾಡ್ತೀರಾ ಅಂದರೆ ಫಸ್ಟು ಈ 2 ಸ್ಟ್ರ್ಯಾಪ್ನ ಈ ಥರ ಇಟ್ಕೊಳ್ಳಿ. ಈ ಥರ ಸ್ಟ್ರೆಚ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ಹೆಡ್ಡು ಕ್ಲೀನಾಗಿ ಸ್ಲೈಡಿನ್ ಆಗುತ್ತೆ. ಈ ಥರ ಸ್ಟ್ರೆಚ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನೀವು ಹೆಲ್ಮೆಟ್ನ ವೇರ್ ಮಾಡ್ಬೋದು. ಸೊ ಇದು ಆ್ಯಕ್ಚುಲಿ ಹೆಲ್ಮೆಟ್ನ ಫಿಟ್ಟಿಂಗ್ಸು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಈ ಥರ ನೋಡಿ, ನೀವು ಹಾಕ್ಕೊಂಡಾಗ ಹೆಲ್ಮೆಟ್ ಯಾವಾಗಲೂ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸೊ ಈ ಥರ ನೀವು ಹಾಕ್ಕೊಂಡಾಗ ಹೆಲ್ಮೆಟ್ ಈ ಥರ ಶೇಕ್ ಆಗಬಾರ್ದು. ನೋಡಿ ಇದು ಶೇಕ್ ಆಗ್ತಾಯಿಲ್ಲ, ಎಷ್ಟು ಫಿಟ್ಟಾಗಿ ಕೂತಿದೆ ಅಂದರೆ. ಸೊ ಏನೇ ಇಂಪ್ಯಾಕ್ಟ್ ಆದರೂ ಕೂಡ ನಿಮ್ಮ ತಲೆಗೆ ಯಾವುದೇ ಇಂಪ್ಯಾಕ್ಟ್ ಈ ಹೆಲ್ಮೆಟು ಆಗೋದಕ್ಕೆ ಬಿಡೋದಿಲ್ಲ. ಆ್ಯಕ್ಚುಲಿ ನೋಡ್ಬೋದು ಲುಕ್ ಯಾವ ಥರ ಇದೆ ಅಂತ. ಸೊ ಈ ಹೆಲ್ಮೆಟ್ಟು ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಸರ್ ಗೈಸ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್. ಸೊ ಈ ಒಂದು ಹೆಲ್ಮೆಟ್ ವ್ಯಾರಂಟಿ ಬಂದ್ಬಿಟ್ಟು ನನಗೆ ಅಪ್ ಟು 1 ಇಯರ್ ಕೊಟ್ಟಿದ್ದಾರೆ. 1 ಇಯರ್ ವ್ಯಾರಂಟಿಯಲ್ಲಿ ಆ್ಯಕ್ಚುಲಿ ನೀವು ಇದನ್ನು ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಳೋದು ಅಂದರೆ, ಫಸ್ಟ್ ನೀವು ಈ ಸ್ಟಿಕ್ಕರಿಂಗ್ ತೆಗಿಯೋಕ್ಕಿಂತ ಮೊದಲು ನಿಮ್ಗಲ್ಲೊಂದು QR ಕೋಡ್ ಕಾಣಿಸ್ತಾ ಇದೆ ಅನಿಸುತ್ತೆ, ನೋಡ್ಕೊಳ್ಳಿ ಈ QR ಕೋಡ್. ಸೊ ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥ ಬಿಲ್ಲು, ನಿಮ್ಗೆ ಯಾವ ಬಿಲ್ ಕೊಟ್ಟಿರ್ತಾರೆ ಶಾಪಲ್ಲಿ ತೊಗೋಬೇಕಾದ್ರೆ ಆ ಬಿಲ್ನ ನೀವು ಆ್ಯಕ್ಚುಲಿ ಅದನ್ನು ಅಪ್ಲೋಡ್ ಮಾಡಿ ಆ ವೆಬ್ಸೈಟಲ್ಲಿ. ಸೊ ಅಪ್ಲೋಡ್ ಮಾಡೋದ್ರಿಂದ ನೀವು ಒಂದು ಪಕ್ಷ ಈ ಬಿಲ್ ಕಳ್ಕೊಂಡ್ರೂ ಕೂಡ ಈ ಒಂದು ಹೆಲ್ಮೆಟ್ದ ವ್ಯಾರಂಟಿ ಕಾರ್ಡ್ ನಿಮಗೆ ಆ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿರುತ್ತೆ ನಿಮ್ಮ ಫೋನ್ ನಂಬರ್ ಜೊತೆ. ಸೊ ದಟ್ ನೀವು ಮೇಲ್ ID ಕೊಡ್ಬೋದು, ಫೋನ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಬೋದು. ಸೊ ಈಸಿ. ಸೊ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್. ಯಾವ ಥರ ಅನಿಸ್ತು ನಿಮಗೆ ಹೆಲ್ಮೆಟ್, ಯಾವ ಥರ ಅನ್ನಿಸ್ತು, ಯಾವ ಥರ ಫೀಲ್ ಆಯಿತು ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಸೊ ಆಕ್ಸರ್ ಹೆಲ್ಮೆಟಲ್ಲಿ ನಮಗೆ ಕೆಲವೊಂದು ಸ್ಟಿಕ್ಕರಿಂಗ್ಸ್ ಕೂಡ ಕೊಡ್ತಾರೆ. ಆ್ಯಂಡ್ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ವೈಸರ್ ಕೂಡ ಇರುತ್ತೆ. ಸೊ ಇದು ಸ್ಮಾಲ್ ವೈಸರು. ಸೊ ನಿಮಗೆ ಸಿಟಿ ರೋಡಲ್ಲೆಲ್ಲ ಓಡಾಡ್ತೀರಂದರೆ ಈ ವೈಸರ್ ಯೂಸ್ ಮಾಡಿದ್ರೆ ತುಂಬ ಬೆಟ್ರ್, ಯಾಕಂದರೆ ಏರ್ ವೆಂಟಿಲೇಷನ್ ನಿಮಗೆ ಹೆಡ್ ವಾಬಲ್ ಆಗೋದನ್ನ ಕಡಿಮೆ ಮಾಡುತ್ತೆ ಈ ವೈಸರು. ಅದಾದರೆ ನಿಮಗೆ ನೆಕ್ಸ್ಟ್ ಬರೋದು ಸ್ಟಿಕ್ಕರಿಂಗಲ್ಲಿ ಆಕ್ಸರ್ದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಆ್ಯಂಡ್ ಬಂದುಬಿಟ್ಟು ನೆಕ್ಸ್ಟು ಇನ್ನೆರಡು ಸ್ಟಿಕ್ಕರಿಂಗ್ ಇದೆ. ಇದು ಕೂಡ ರಿಫ್ಲೆಕ್ಟರ್ ಸ್ಟಿಕ್ಕರಿಂಗು, ರಿಫ್ಲೆಕ್ಷನ್ ನಿಮ್ಮ ಇದ್ರ ಮೇಲೆ ಹಾಕ್ಕೋಬೋದು. ದ ಮೇಯ್ನ್ ಥಿಂಗ್ ಏನಂದರೆ ಗೈಸ್, ಏನಾದರೂ ನಿಮಗೆ ಆಕ್ಸಿಡೆಂಟ್ ಅಥವಾ ಏನಾದರೂ ಆಯಿತು, ಇಂಪ್ಯಾಕ್ಟ್ ಆಯಿತು ಅಂದರೆ ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಹೇಳ್ಬಿಟ್ಟು ನೀವು ಹೆಲ್ಮೆಟ್ ಮೇಲೆ ಇದನ್ನು ಟ್ಯಾಗ್ ಮಾಡ್ಕೋಬೋದು. ಸೊ ದಟ್ ಯಾವುದೇ ಒಂದು ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮ ಬ್ಲಡ್ ಗ್ರೂಪ್ನ ಹುಡ್ಕಾಡೋದ್ರ ಬದಲು ಇದನ್ನು ನೀವು ಟ್ಯಾಗ್ ಮಾಡ್ಕೊಳ್ಳೋದ್ರಿಂದ ಆ ಒಬ್ಬ ವ್ಯಕ್ತಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಬ್ಲಡ್ ಗ್ರೂಪ್ ನೀಡಿದೆ, ಯಾವ ಹಾಸ್ಪಿಟ್ಲಲ್ಲಿ ನಿಮಗೆ ಯಾವ ಬ್ಲಡ್ ಗ್ರೂಪ್ ಬೇಕಂತ ಈಸಿಯಾಗಿ ಕಂಡುಹಿಡಿಬೋದು. ಇದು ಒಂದು ಬೆನಿಫಿಟ್ ಆ್ಯಕ್ಚುಲಿ ಆಕ್ಸರ್ ಹೆಲ್ಮೆಟಲ್ಲಿ ಸಿಗೋವಂಥದ್ದು. ಇದನ್ನು ನಿಮ್ಮ ಹೆಲ್ಮೆಟಲ್ಲಿ ದಯವಿಟ್ಟು ಹಾಕ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ನಾವು ಯಾವೇ ಪ್ರಾಡಕ್ಟ್ ತಂದರೂ ಕೂಡ ಫಸ್ಟು ನಮ್ಮ ಬಾಸೇ ಟ್ರೈ ಮಾಡೋದು ಅದನ್ನು. ಆ್ಯಕ್ಚುಲಿ ಅವ್ರಿಗೂ ಮೋಟೋ ವ್ಲಾಗಿಂಗ್ ಮೇಲೆ ತುಂಬ ಕ್ರೇಜ್ ಅನಿಸುತ್ತೆ. ಬಟ್ ನಾನು ಈ ವಿಡಿಯೋದಲ್ಲಿ ಏನಾದರೂ ರಾಂಗಾಗಿ ಮಾತಾಡಿದರೆ ಅಥವಾ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ನಂಗೆ ನಾಲೆಡ್ಜಿ ಸರಿಯಾಗಿರೋಷ್ಟು ನಾನು ಕೊಟ್ಟಿದ್ದೀನಿ. ಏನಾದರೂ ತಪ್ಪಾಗಿ ಹೇಳಿದರೆ ಹೆಲ್ಮೆಟ್ ಬಗ್ಗೆ ಅಥವಾ ಥಿಂಗ್ಸ್ ಬಗ್ಗೆ ತಪ್ಪಾಗಿ ಹೇಳಿದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ. ಆ್ಯಂಡ್ ನನ್ನ ಮಗ ಇದ್ರೆ ಟ್ರಯಲ್ ನೋಡ್ತಾ ಇದ್ದೆ ಆ್ಯಕ್ಚುಲಿ ಯಾವ ಥರ ಇದೆ ಪಾಪ, ಏನು ನಾನು ಹಾಕ್ಕೋತೀನಿ ಅಂತ ಅವ್ನು ಕೊಟ್ಟಿದ್ದೆ ಸ್ವಲ್ಪ ಹೊತ್ತು ಹಾಕ್ಕೊಳ್ಳೋಕ್ಕೆ. ಹಾಕ್ಕೊಂಡು ಲೈಕ್
ಈ ಥರ ಪೋಸ್ ಕೊಡ್ತಾ ಇದ್ದ, ನೋಡ್ಬಿಟ್ಟು ಖುಷಿ ಆಯಿತು ಆ್ಯಕ್ಚುಲಿ. ಸೊ ಅದಾದಮೇಲೆ ವೈಸರಲ್ಲಿ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಪೀಲಿಂಗ್ ಆಫ್ ಎಲ್ಲ ಅದು ಸ್ಟಿಕ್ಕರ್ಸ್ ಅದು ಇದೆಲ್ಲ ರಿಮೂವ್ ಮಾಡ್ತಾಯಿದ್ದೆ. ಸೊ ಅದನ್ನೊಂದು ವೀಡಿಯೋ ಮಾಡಿಕೊಂಡೆ. ಸೊ ಈ ಥರ ಕಾಣಿಸುತ್ತೆ ವೈಸರ್ ರಿಮೂವ್ ಮಾಡಬೇಕಾದ್ರೆ, ವೈಸರಲ್ಲಿರೋ ಸ್ಟಿಕ್ಕರ್ಸ್ನ ರಿಮೂವ್ ಮಾಡಬೇಕಾದ್ರೆ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಸೊ ಅದು ಒಳಗಡೆ ಇರ್ತಕ್ಕಂಥ ಇನ್ನೊಂದು ವೈಸರ್ದು ಕೂಡ ರಿಮೂವ್ ಮಾಡಿದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಗೈಸ್ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಗೋ ಆ್ಯಂಡ್ ಪರ್ಚೇಸ್ ಇಟ್. ನೀವು ಇಷ್ಟಪಟ್ಟಿದ್ದ ಥಿಂಗ್ಸ್ನ ನೀವು ಪರ್ಚೇಸ್ ಮಾಡಿ ಇವತ್ತೇ ಎಂಜಾಯ್ ಮಾಡಿ. ಕಾರ್ ತೊಗೊಳ್ಳಿ, ಮನೆ ತೊಗೊಳ್ಳಿ, ಎಲ್ಲ ತೊಗೊಳ್ಳಿ, ಬಟ್ ನಿಮ್ಗೆ ಇಷ್ಟಪಟ್ಟಿರ್ತಕ್ಕಂಥ ಸಣ್ಣ ಥಿಂಗ್ಸ್ನ ಯಾವತ್ತೂ ಬಿಡ್ಕೊಡ್ಬೇಡಿ. ತೊಗೊಳ್ಳಿ, ಎಂಜಾಯ್ ಮಾಡಿ ಲೈಫಲ್ಲಿ, ಓಕೆನಾ? ನೀವು ತೊಗೊಂಡು ನೀವು ಎಂಜಾಯ್ ಮಾಡಿದಾಗ ನಿಮಗಿರೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆಯಲ್ಲ, ಅದು ತುಂಬ ಪೀಕಾಗಿರುತ್ತೆ ಆ್ಯಕ್ಚುಲಿ. ಸೊ ಯಾರೆಲ್ಲ ನಾನು ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಏನಾದರೂ ತಪ್ಪಾಗಿ ಮಾತಾಡಿದರೆ ಇನ್ನೊಮ್ಮೆ ಕ್ಷಮಿಸ್ಬಿಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿಗುವ ಈ ಥರ ಮುಂದಿನ ವ್ಲಾಗ್ಗಳಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ಕ್ರಿಶ್. ಟಾಟಾ, ಬೈ ಬೈ, ಥ್ಯಾಂಕ್ ಯು ಸೋ ಮಚ್.